ನನ್ನ ಪ್ರಾಣ ಇರುವವರೆಗೂ ನಿಮ್ಮ ಪಾದದ ಕೆಳಗಿನ ಧೂಳಾಗಿ ನೀವು ಹೇಳಿದಂತೆ ಕೇಳುತ್ತೀರಿ. ನಿಮ್ಮ ಮನೆಯಲ್ಲಿ ಚೇತನಾಗಿ ದುಡಿದಾದರೂ ಪ್ರಮಾಣ ಮುಟ್ಟಿಸುತ್ತೇನೆ. ಆಯ್ತು ರವಿ, ಆಯ್ತು. ತಮ್ಮನ ವಿದ್ಯಾಭ್ಯಾಸ ಅಂತ ಹೇಳ್ತಾ ಇದ್ದಾರೆ. ಆಯ್ತು, ತೆಗೆದುಕೊಂಡು ಹೋಗು. ಈಗ ತಾವು ಹಣ ಕೊಡದೆ ಹೋಗಿದ್ದರೆ ನನ್ನ ತಮ್ಮನ ವಿದ್ಯಾಭ್ಯಾಸ ಅರ್ಧಕ್ಕೆ ನಿಂತು ಹೋಗುತ್ತಿತ್ತು. ಸೌಕರ್ಯ ಅರ್ಧಕ್ಕೆ ನಿಂತು ಹೋಗುತ್ತಿತ್ತು. ನಮ್ಮಂತ ಬಡವರ ಮೇಲೆ ತಾವಿಟ್ಟಿರುವ ಪ್ರೀತಿ, ನಂಬಿಕೆ, ವಿಶ್ವಾಸವನ್ನು ನೋಡಿದರೆ ನನಗೆ ತುಂಬಾ ಸಂತೋಷವಾಗುತ್ತದೆ. ನಮಸ್ಕಾರ ಸಾವುಕಾರ, ನಾನು ಹೋಗಿ ಬರ್ತೀನಿ. ಆಯ್ತಾಯ್ತು, ಹೋಗಿ ಬಾ. ಹಾ ರವಿ, ಮರೆತು ಬಿಟ್ಟಿಯ ಅಂದ್ರ ಬಡವ್ರಂದ್ರ ನಾಲ್ಗಿ ಮೇಲೆ ನಡ್ಕೊಳ್ಳೋ ಜಾತಿ. ನಾನು ಹೇಳೋ ಎರಡು ಷರತ್ತು ನೆನೆಸ್ಕೊಳ್ಬೇಕು ಏನಂತೀಯ? ಆಯ್ತು, ಹೋಗಿ. ಹೋಗು ಹೋಗು ಹುಚ್ಚು ಮಂಕೆ ಹೋಗು. ನಿನಗೆಂತೂ ಅರ್ಥ ಆಗುತ್ತದೆ ಈ ಕರ್ಮವೀರನ ಮಾಯಾ ಛಾಲ. ಹೇ ಬಡ ಭಿಕಾರಿ, ನಿನಗೆ ಕೊಟ್ಟಿದ್ದು 50,000 ಹಣ ಆ ನಿನ್ನ ತಮ್ಮನ ವಿದ್ಯಾಭ್ಯಾಸಕ್ಕಾಗಿ ಅಲ್ಲ. ಈ 50,000ದಿಂದಲೇ ಆ ನಿಮ್ಮ ಬಡತನದಲ್ಲಿ ಬೆಳೆದಿದ್ದ ವಂಶ ಈ ಶ್ರೀಮಂತನ ಕೈಲಿ ಸೈಕೋ ಸರ್ವನಾಶ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭರತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾತ್ಮನಂ ಚತುಷ್ಪಥಾ ಪವಿತ್ರಾನಾಯ ಸಾಧೂನಾ ಧರ್ಮ ಸಂಸ್ಥಾನ ಧಾರ್ಯ ಸಂಭವಾಮಿ ಯೋಗೇ ಯೋಗೇ. ಕಳ್ನಾಯಕನ ಬಾಯಲ್ಲಿ ಸಂಸ್ಕೃತ ಶ್ಲೋಕ ಬರ್ತಾ ಇದೆ ಎಂದು ಆಶ್ಚರ್ಯ ಪಡ್ತಾ ಇದ್ದೀರಾ? ಜಗದಲ್ಲಿ ಎಣ್ಣೆಯ ಆಟ ಹೆಚ್ಚಾದಾಗ ನಮ್ಮಂತ ಕಾಳ ತನಿಕರ ತಪ್ಪಾಗಿ ಹೆಚ್ಚಾದಾಗ ಅದನ್ನು ಮಟ್ಟ ಹಾಕಲಿಕ್ಕೆ ಆ ದೇವರು ಯಾವುದಾದ ರೂಪದಲ್ಲೇ ಬಂದೇ ಬರುತ್ತಾನೆ ಅಂತ. ಆದರೆ ಇದು ಕಲಿಯುಗ. ತಲೆ ಇರೋರಿಗೆ ಕಲಿಯುಗ, ತಲೆ ತೆಗೆಯುವ ಕಲಿಯುಗ ಅಂದಾಗ ಆ ದೇವ್ರು ಹುಟ್ಟೋದಂದ್ರೇನು? ನಮ್ಮಂತ ಕಳ್ನಾಯಕರನ್ನ ಮಟ್ಟ ಹಾಕೋದಂದ್ರೇನು? ಸಾಧ್ಯವಿಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ನಿಮ್ಮ ಮನೆ ಮುಂದೆ ನಿಂತು ಭಕ್ತಿ ಭಿಕ್ಷೆ ಎಂದು ಭಿಕ್ಷೆ ಬಿಡ್ತೀವಿ. ತಿನ್ನಕ ಕೋಳಿಲಂತಲ್ಲ, ನೀವು ಒಂದೇ ಒಂದು ಹೋಗಿ ನಾಶಿಕಾಗಿ ಕತೆ ಹೇಳ್ತೀವಿ, ಬಣ್ಣ ಬಣ್ಣ ಮಾತು ಹೇಳ್ತೀವಿ. ತಿನ್ನ
ಉಣ್ಣಾಕ ಅನ್ನ ಕೊಡ್ತೀವಿ, ಕುಡಿಯಾಕ ಹೆಂಡನೂ ಕೊಡ್ತೀವಿ. ಪ್ರಸಂಗ ಬಿದ್ರ ಮನೆ ಮನೆಗೂ ದೊಡ್ಡ ಕೊಡ್ತೀವಿ. ಹೆಂಗ ಮಾಡಿ ಹೊಡ್ಕಿಟ್ಕೋತೀವಿ. ಆಮೇಲೆ ಒಂದಲ್ಲ ಎರಡಲ್ಲ ಮೂರಲ್ಲ 5 ವರ್ಷ ಕುಂಸ್ಕೊಳಕ ಬೇಕ. ಇದು ನಮ್ಮಂತ ರಾಜಕೀಯ ಕಿರಾತಕರು ಹಾಕುವ ಲೆಕ್ಕಾಚಾರ. ನಿಮಗೆ ಅರ್ಥ ಆಗಲ್ಲ. ಒಂದು ವೇಳೆ ನಿಮ್ಗೆ ಅರ್ಥವಾದರೂ ನೀವು ಪಕ್ಕದಿನ ಹೋಗಿ ನೀವು ಹೇಳಲ್ಲ. ಒಂದು ವೇಳೆ ನೀವು ಹೇಳಿದರು ಅವನಿಗೆ ತಿಳ್ಕೊಳ್ಳೋ ಗುಣ ಇರಂಗಿಲ್ಲ. ಯಾಕೆಂದರೆ ನಮ್ಮ ಸ್ವಾಮಿ ನಮ್ಗೆ ಹೆಚ್ಚಾಗೈತಿ. ಇನ್ನು ಸ್ವಲ್ಪ ಅದಕ್ಕಾಗಿ ನೀವು ಬದಲಾಗಲ್ಲ. ಬದಲಾಗಕ್ಕ ನಮ್ಮಂತ ರಾಜಕೀಯ ಕಿರಾತಕರು ಬೇಡಲ್ಲ. ಬೇಡೋದಕ್ಕೂ ಚಾನ್ಸೇ ಇಲ್ಲ. ಯಾಕಂದ್ರ ಈ ಊರಾಗ ಪೊಂಡ ಅಂದ್ರು ನಾನು, ಪೊಠಾರಿ ಅಂದ್ರು ನಾನು, ತೊಟ್ಟಿನ್ಯಾಗ ತೊಟ್ಟ ಬಂದ್ರು ನಾನು, ಸುಟ್ಟಿನ್ಯಾಗ ಕಟ್ಟ ಬಂದ್ರು ನಾನು. ಒಂದು ವೇಳೆ ಈ ಊರಿನ ಬಡ ಭಿಕಾರಿಗಳು ಈ ಶ್ರೀಮಂತರಿಗೆ ಎದುರು ಹಾಕಿಕೊಂಡರೆ ಆ ಬಡವರ ವಂಶ ಈ ಭೂಮಿಯ ಮೇಲೆ ಜೀವನ ಸಾಗಿಸಲ್ಲ. ಈ ಶ್ರೀಮಂತರ ಕೈಲಿ ಸಿಕ್ಕು ಯಮನ ಪಾದದಲ್ಲಿ ಜೀವನ ಸಾಗಿಸಬೇಕು. रामायण में रावण खलनायक, महाभारत में दुर्योधन खलनायक, मगर एक कलयुग में एक कर्मवीर खलनायक. Singa